ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಪೈನಾಪಲನ್ನು ಬಳಸಿ ತುಂಬ ರುಚಿಕರವಾದಂತಹ ಹಲ್ವದ ರೆಸಿಪಿಯನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕಡಿಮೆ ಪದಾರ್ಥಗಳು ಸಾಕು ಇದನ್ನು ಮಾಡ್ಕೊಳ್ಳೋದಕ್ಕೆ, ಅದೇ ರೀತಿಯಾಗಿ ಕಡಿಮೆ ಟೈಮ್ ಕೂಡ ಸಾಕಾಗುತ್ತೆ. ಬನ್ನಿ ಹಾಗಾದರೆ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಪೈನಾಪಲನ್ನು ಬಳಸಿ ಹಲ್ವವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕಾಗಿ ನಾನು ಮಾರ್ಕೆಟಿಂದ ಪೈನಾಪಲನ್ನು ತಂದಾಗ ಅದು ತುಂಬ ಹಣ್ಣು ಅಲ್ಲ, ಆಚೆ ಕಾಯುವಲ್ಲ, ಆ ಥರ ಆಗಿತ್ತು. ಅಷ್ಟಾದರೆ ಸಾಕಾಗುತ್ತೆ. ಸ್ವಲ್ಪ ಹುಳಿಯ ಅಂಶ ಕೂಡ ಇದ್ದರೆ ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ಅದನ್ನು ಒಮ್ಮೆ ತೊಳ್ಕೊಂಡಾದ ನಂತರ ಸಿಪ್ಪೆಯನ್ನು ನೀಟಾಗಿ ತೆಕ್ಕೊಳ್ಬೇಕು. ಆಮೇಲೆ ಅದರ ಮುಳ್ಳಿನ ಭಾಗ ಕೂಡ ಇದೆಯಲ್ಲ, ಅದನ್ನು ಕೂಡ ಒಂದೊಂದಾಗಿ ತೆಕ್ಕೊಳ್ಬೇಕಾಗತ್ತೆ. ಅಥವಾ ನೀವು ಇದಕ್ಕೆ ಟೂಲ್ಸನ್ನು ಕೂಡ ಬಳಸಿ ತೆಗಿಬೋದು. ಈಗ ನೋಡ್ಬೋದು, ಒಂದು ಸುಂದರವಾದಂತಹ ಹೂವಿನ ಆಕೃತಿಯಲ್ಲಿ ಮಾಡಿಕೊಂಡಾಗಿದೆ. ಇದನ್ನು ಇನ್ನೀಗ ಸಿಪ್ಪೆಯನ್ನು ತೆಕ್ಕೊಳ್ಳೋಣ. ಆಮೇಲೆ ಮುಳ್ಳನ್ನು ಕೂಡ ಹಾಗೆಯೇ ನಾನಿಲ್ಲಿ ಚಾಕುವಿನಿಂದಲೇ ತೆಗಿತಾ ಇದ್ದೀನಿ. ನೀವು ಬೇಕಿದ್ರೆ ನಾನು ಆಗಲೇ ಹೇಳಿದಂತೆ ಅದಕ್ಕೆ ಟೂಲ್ಸನ್ನು ಕೂಡ ಬಳಕೆ ಮಾಡ್ಕೊಳ್ಬೋದು. ಅದರಲ್ಲಿ ಕೂಡ ಈಸಿಯಾಗಿ ತೆಗಿಬೋದು. ಬಟ್ ಅದು ನಿಮಗೆ ಎಲ್ಲಾದರೂ ಸಿಕ್ಕಿದರೆ ಬಾಯಿಗೆ ಅಂತ ಅಷ್ಟೇ. ಇಲ್ಲ ಅಂತಂದರೆ ಕೆಲವೊಮ್ಮೆ ರುಬ್ಬುವಾಗ ಕೂಡ ಅದನ್ನು ನೈಸಾಗಿ ರುಬ್ಕೊಳ್ಬೋದು, ಹಾಗೇನಿಲ್ಲ. ಈಗ ಪ್ರತಿಯೊಂದು ಮುಳ್ಳನ್ನು ಕೂಡ ನಾನು ಚಾಕುವಿನಿಂದ ಬೇರೆ ಮಾಡಿಕೊಂಡು ಸಣ್ಣದಾಗಿ ಹೆಚ್ಕೊಂಡು ತಂದಿಟ್ಟಿದ್ದೀನಿ. ತೀರ ಸಣ್ಣದು ಅಲ್ಲ, ನಾವು ಈಗ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬೋದಕ್ಕೆ ಅನುಕೂಲವಾಗುವಷ್ಟು ಸಣ್ಣದಾಗಿ ಹೆಚ್ಕೊಂಡ್ರೆ ಸಾಕಾಗುತ್ತೆ. ಈಗ ಮಿಕ್ಸಿ ಜಾರಲ್ಲಿ ಹಾಕಿ ನಾನೀಗ ಫೈನಾಗಿ ರುಬ್ಕೊಂಡು ತಂದಿದ್ದೀನಿ. ನೀರೆಲ್ಲ ಏನು ಹಾಕೋದಕ್ಕೆ ಹೋಗಬಾರ್ದು, ಹಾಗೇ ರುಬ್ಕೊಳ್ಬೇಕು. ನೋಡ್ಬೋದು ಪಲ್ಪು ಯಾವ ಥರ ಬಂದಿದೆ ಅಂತ. ಇನ್ನು ಇದನ್ನು ಅಳತೆ ಮಾಡಿ ನಾವೀಗ ಒಂದು ಬಾಣಲಿಗೆ ಹಾಕ್ಕೊಳ್ಬೇಕು. ನೀವು ಯಾವುದಾದ್ರೂ ಒಂದು ಕಪ್ಪನ್ನು ಮೆಷರ್ಮೆಂಟಿಗೆ ತಗೊಳ್ಬೋದು, ಅಥವಾ ಒಂದು ಬೌಲ್ ಅಳತೆ ಎಲ್ಲರೂ ತಗೊಳ್ಬೋದು. ನಾನಿಲ್ಲಿ 250 ml ಕಪ್ಪನ್ನು ತಗೊಂಡಿದ್ದೀನಿ. ಅದರಲ್ಲಿ 2 ಕಪ್ ಆಗುವಷ್ಟು ಪೈನಾಪಲ್ ಪಲ್ಪನ್ನು ರುಬ್ಬಿಕೊಂಡದನ್ನು ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ನೀಗ ಇಲ್ಲಿ ಅದೇ ಕಪ್ ಅಳತೆಯಿಂದ ಪೇಪರ್ ಅವಲಕ್ಕಿಯನ್ನು ತಗೊಂಡಿದ್ದೀನಿ. 1/4 ಕಪ್ಪು ಅಳತೆಯಲ್ಲಿ ನಾನೀಗ ಹಾಕ್ಕೊಂಡಿದ್ದೀನಿ. ಇಷ್ಟ ಹಾಕಿ ಆದ ನಂತರ ಅದನ್ನು ಫೈನಾಗಿ ಪುಡಿ ಮಾಡಿಕೊಂಡು ತಂದಿದ್ದೀನಿ. ಇನ್ನು ಇದನ್ನು ನಾವಾಗಲೇ ಪೈನಾಪಲ್ ಪಲ್ಪನ್ನು ತೆಗೆದಿಟ್ಟಿದ್ದೀವಲ್ಲ, ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಅವಲಕ್ಕಿ ಪುಡಿ ಮಾತ್ರ ತುಂಬ ಫೈನಾಗಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಇನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಮ್ಮೆ ತಂದಿರುವಂತಹ ಪೈನಾಪಲ್ ಒಂದಿತ್ತು, ಯಾಕೆ ಟ್ರೈ ಮಾಡಿ ನೋಡಬಾರ್ದು, ಆಗಬಹುದೇನೋ ಅಂತ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂತು. ಸೊ ಅದನ್ನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈಗ ಅವಲಕ್ಕಿಯ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಆದ ನಂತರ ನೆಕ್ಸ್ಟ್ ಇದಕ್ಕೆ 3/4 ಕಪ್ಪಿಗಿಂತ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆಯನ್ನು ಹಾಕಿ ಆದ ನಂತರ ಕೂಡ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸರಿಯಾಗಿ ನಾವೀಗ ಸ್ಟವ್ವಿಗೆ ಇಡೋದಕ್ಕಿಂತ ಮುಂಚೆನೇ ಇದನ್ನು ಈ ಪ್ರೋಸೆಸನ್ನು ಮಾಡಿಕೊಂಡು ಇಟ್ಕೊಳ್ಬೇಕು. ಈಗ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇದು ಹಲ್ವ ರೆಡಿ ಆಗುತ್ತೆ. ಒಂದು 5ರಿಂದ 10 ನಿಮಿಷ ಸಾಕು. ಚೆನ್ನಾಗಿ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಇದನ್ನು ಕೈಯಾಡಿಸ್ಬೇಕು. ಆದಾಗ ನಿಮ್ಗೆ ಇಷ್ಟ ಆದಾಗ ನಿಮಗೆ ಗಟ್ಟಿ ಆಗುತ್ತೆ, ಅದು ತುಂಬಾ ಥಿಕ್ನೆಸ್ ಬರುತ್ತೆ. ಇದೇ ರೀತಿಯಾಗಿ ಹಲಸಿನ ಹಣ್ಣಿನಿಂದ ಕೂಡ ಮಾಡ್ಕೊಳ್ಬೋದು. ಆಮೇಲೆ ಮಾವಿನ ಹಣ್ಣನ್ನು ಕೂಡ ಬಳಸಿಬಿಟ್ಟು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಹಲಸಿನ ಹಣ್ಣಿಗೂ ಅಷ್ಟೇ, ಮಾವಿನ ಹಣ್ಣಿಗೂ ಸೇಮ್ ಒಂದೇ ರೀತಿಯಾದಂತಹ ಪ್ರೋಸೆಸ್ಸನ್ನೇ ನಾವು ಫಾಲೋ ಮಾಡಿದರೆ ಆಯಿತು. ಅದಕ್ಕೆ ಕೂಡ ಹೀಗೇ ಮಾಡುವಂಥದ್ದು. ಈಗ ನೋಡ್ಬೋದು 7 ನಿಮಿಷದ ಬಳಿಕ ನಾನೀಗ 3 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿಯನ್ನು ಮಾತ್ರ ಮಧ್ಯಮ ಉರಿಯಲ್ಲೇ ಇಟ್ಕೊಂಡು ಇದನ್ನು ಮಾಡ್ಕೊಳ್ಬೇಕು. ತಳ ಎಲ್ಲ ಸೀದು ಹೋಗೋದಂಗೆ ನೋಡ್ತಾ ಇರಬೇಕಾಗತ್ತೆ. ಸ್ವಲ್ಪ ಹೊತ್ತಲ್ಲೇ ಇದು ರೆಡಿ ಆಗೋಗುತ್ತೆ. ಏನು ನಾವು ಅವಲಕ್ಕಿ ಎಲ್ಲ ಹಾಕಿರೋದ್ರಿಂದ ಥಿಕ್ನೆಸ್ ಬಂದುಬಿಡುತ್ತೆ ಬೇಗನೆ. ಈಗ 10 ನಿಮಿಷ ಆದ ನಂತರ ವಾಪಸ್ 2 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಮ್ಮೆ ಚೆನ್ನಾಗಿ ಕೈ ಆಡಿಸೋಣ. ಆಮೇಲೆ ಇದಕ್ಕೆ ಕೊನೆಯ ಹಂತದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿದರೆ ಪೈನಾಪಲ್ ಹಲ್ವ ಕೂಡ ರೆಡಿ ಆಗುತ್ತೆ. ಲಾಸ್ಟಲ್ಲಿ ನಾನೀಗ ಹಾಕ್ತಾ ಇದ್ದೀನಿ. 1 ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿದ್ದೀನಿ ಮತ್ತು ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಬೇಕು ಅಂತಂದರೆ ನೀವು ಇದಕ್ಕೆ ಏಲಕ್ಕಿಯನ್ನು ಕೂಡ ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ ಪೈನಾಪಲಿಂದ ಮಾಡಿರುವಂಥದ್ದು ಅಂತ ಆಗುವಾಗ ಸ್ವಲ್ಪ ಏಲಕ್ಕಿ ಅಷ್ಟು ಹಿಡಿಸಲ್ಲ ಇದಕ್ಕೆ. ಅದಕ್ಕಾಗಿ ನಾನು ಒಣ ದ್ರಾಕ್ಷಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ಟವನ್ನು ಆಫ್ ಮಾಡಿಕೊಂಡು ತುಪ್ಪ ಸವರಿ ಇಟ್ಟಂತಹ ತಟ್ಟೆಗೆ ಹಾಕಿದ್ರಾಯಿತು. ಈಗ ಲಾಸ್ಟಲ್ಲಿ ಇನ್ನೊಂದು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಮತ್ತೆ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕಾಗುತ್ತೆ. ಪೈನಾಪಲ್ ಸಿಕ್ಕಿದಾಗ ಈ ಥರದ ಹಲ್ವವನ್ನು ಒಮ್ಮೆ ಟ್ರೈ ಮಾಡಿ ನೋಡ್ಬೋದು. ಯಾರಾದರೂ ಗೆಸ್ಟ್ ಎಲ್ಲ ಬಂದಾಗಲೋ ಅಥವಾ ನಿಮಗೆ ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ ಸ್ವೀಟನ್ನು ಈ ಥರದನ್ನು ಒಮ್ಮೆ ಮಾಡಿ ನೋಡ್ಕೊಳ್ಬೋದು. ಈಗ ತುಪ್ಪ ಸವರಿ ಇಟ್ಟಂತಹ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಮೇಲಿಂದ ಇನ್ನೊಂದು ಚೂರು ತುಪ್ಪವನ್ನು ಹಾಕ್ಕೊಂಡಾದ ನಂತರ ಲೆವೆಲ್ ಮಾಡಬೇಕು ಚೆನ್ನಾಗಿ.
ಆಮೇಲೆ ರೂಮ್ ಟೆಂಪರೇಚರಲ್ಲೇ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಒಂದು 7ರಿಂದ 8 ಗಂಟೆ ಕಾಲ ಬಿಟ್ಟರೆ ತುಂಬ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಕೂಡ ಬರುತ್ತೆ. ನಾನು ರಾತ್ರಿ ಹೊತ್ತಿಗೆಲ್ಲ ಮಾಡಿದ್ದೆ ಇದನ್ನು, ಮತ್ತು ಬೆಳಗ್ಗೆ ಆಗೋಷ್ಟು ಹೊತ್ತಲ್ಲಿ ಇದು ಚೆನ್ನಾಗಿ ಗಟ್ಟಿಯಾಗಿ ಬಂದಿರುತ್ತೆ. ಈಗ ಬೆಳಗ್ಗಿನ ಟೈಮಲ್ಲಿ ನಾನೀಗ ತೆಗೆದು ತೋರಿಸ್ತಾ ಇದ್ದೇನೆ ನೋಡಿ. ಇನ್ನು ಬೇಕಿರುವ ಆಕಾರದಲ್ಲಿ ನಿಮಗೆ ಇದನ್ನು ಕಟ್ ಮಾಡ್ಕೊಳ್ಬೋದು. ಕಟ್ ಮಾಡ್ಕೊಳ್ಳೋದಕ್ಕೂ ಹಾಗೆಯೇ ತುಂಬ ಸೂಪರಾಗಿ ಬರುತ್ತೆ ಮಾತ್ರ. ನೀವು ಬೇಕಿದ್ರೆ ರೂಮ್ ಟೆಂಪರೇಚರಲ್ಲಿ ಇಡೋ ಬದಲಾಗಿ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ 1 ಗಂಟೆ ಅಥವಾ 2 ಗಂಟೆ ಎಲ್ಲ ಹಾಗೆಯೇ ಇಟ್ಕೊಳ್ಬೋದು. ಮತ್ತು ಇದನ್ನು ಒಂದು 2 ಗಂಟೆ ಬಳಿಕ ಕಟ್ ಮಾಡಿದರೆ ಕೂಡ ಇಷ್ಟೇ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಕೂಡ ಬರುತ್ತೆ. ಪೈನಾಪಲ್ ಸಿಕ್ಕಿದಾಗ ಈ ರೆಸಿಪಿಯನ್ನು ತಪ್ಪದೆ ಒಮ್ಮೆ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಲೇಬೇಕು ನೀವು, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ಪೈನಾಪಲ್ ಹಲ್ವದ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದಲ್ಲ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಹಲವಾರು ಹೊಸ ವೀಡಿಯೋಸನ್ನು ದಿನಾಲೂ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.